ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂಥ ಒಂದು ಮಾತಿದೆ. ಯಾಕಂದರೆ ನಾವು ಯಾವಾಗಲೂ ಕೂಡ ಈ ಸುದರ್ಶನ ಚಕ್ರ ಅಂತ ಯಾವುದನ್ನು ಹೇಳ್ತೀವಿ ಅಂತಂದರೆ S-400 ಅದು ರಷ್ಯಾ ನಿರ್ಮಿತ, ನೋ ಡೌಟ್ ಬಹಳ ಅದ್ಭುತವಾದಂಥ ಒಂದು ಅಸ್ತ್ರ. ನಮಗದು ಸಾಮಾನ್ಯ ಸಂಗತಿ ಇಲ್ಲ. ಯಾಕಂದರೆ ಯಾವುದೇ ಕ್ಷಿಪಣಿಗಳು ಬಂದರೂ ಕೂಡ ಕ್ಷಣ ಮಾತ್ರದಲ್ಲೇ ಹೊಡೆದುರುಳಿಸುತ್ತೆ. ಆದರೆ ನಿಮಗೆ ಗೊತ್ತಿರಲಿ, ಈ S-400ಗಿಂತ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸಿರೋದು ಅಂತಂದರೆ ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್, ಸ್ವದೇಶಿ ನಿರ್ಮಿತ ಆಕಾಶ್ ಎಷ್ಟರ ಮಟ್ಟಿಗೆ ತನ್ನ ಅಬ್ಬರವನ್ನು ತೋರಿಸಿದೆ ಅಂತಂತಂದರೆ ಅದು ನಿಜವಾದ ಆಪ್ತರಕ್ಷಕ ಅಂತಂದರೆ S-400 ಅಲ್ಲ, ಸ್ವದೇಶಿ ನಿರ್ಮಿತ ಆಕಾಶ್. 15 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಏನು ದಾಳಿ ಮಾಡಿತ್ತು, ಅದಕ್ಕೆ ರಕ್ಷಣಾ ಕವಚವಾಗಿ ನಿಂತಿದ್ದು ಇದೇ ಆಕಾಶ್ ಮಿಸೈಲ್ ಸಿಸ್ಟಮ್. ಎಷ್ಟರ ಮಟ್ಟಿಗೆ ಅಂತಂತಂದರೆ ಯಾವುದನ್ನೂ ಕೂಡ ಒಳಗಡೆ ಬರಕ್ಕೆ ಬಿಟ್ಟಿಲ್ಲ. ಜೊತೆಗೆ ನಿಮಗೊಂದು ಸಂಗತಿ ಗೊತ್ತಿರಲಿ, ಒಂದೊಂದು ಕ್ಷಿಪಣಿ ಹಾರಿಸಿದ್ರೆ ಕೋಟಿಗಟ್ಟಲೆ ಹೋಗುತ್ತೆ ರೀ, ಕೋಟಿಗಟ್ಟಲೆ. ಅಂಥದ್ರಲ್ಲಿ ನಾವೇ ತಯಾರಿಸಿದಂಥ ಕ್ಷಿಪಣಿಗಳಿದಾವಲ್ಲ ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಕೆಲವೇ ಲಕ್ಷಗಳಲ್ಲಿ ತಯಾರಾಗುತ್ತೆ. ಯಾಕೆಂದರೆ ನಮ್ಮದೇ ತಂತ್ರಜ್ಞಾನ, ಎಲ್ಲವೂ ಕೂಡ ನಮ್ಮದೇನೇ. ಜೊತೆಗೆ ಈ ಎಲ್ಲ ಇದಕ್ಕೆ ಬೆನ್ನೆಲುಬು ಅಂತಂತಂದರೆ ಪ್ರಹ್ಲಾದ್ ಅನ್ನುವಂಥವ್ರು ಕನ್ನಡಿಗರು. ಇದು ಈ ಸಿಸ್ಟಮ್ ಇದೆಯಲ್ಲ, ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸಿದೆ ಆಕಾಶ್. ನಾವು S-400 ಹಾಡಿ ಹೊಗಳ್ತೀವಿ, ಇನ್ನೂ ಬರದೇ ಇರುವಂಥ S-500 ಬಗ್ಗೆನೂ ಕೂಡ ಮಾತಾಡ್ತೀವಿ. ಅದು ಬರುತ್ತಂತೆ, ಅದನ್ನು ಕೂಡ ಭಾರತ ತಗೊಳ್ತಾ ಇದೆ ಅಂತ. ನಿಜ, S-400 ನಮಗೊಂದು ಸರ್ಪಗಾವಲು, ಅದರಲ್ಲೇನು ಡೌಟೇ ಇಲ್ಲ. ಅದರಲ್ಲಿ ಯಾವ ಕ್ಷಿಪಣಿಗಳು ಬಂದರೂ ಕೂಡ ಹೊಡೆದುರುಳಿಸುತ್ತೆ. ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಕಾಶ ಸಿಸ್ಟಮ್ ಇದೆಯಲ್ಲ, ಅದು ಮಾಡಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಅಂದರೆ ಭಾರತೀಯರು ಮನಸ್ಸು ಮಾಡಿದ್ರೆ ಬೇಕಾದ್ದು ಮಾಡ್ತಾರೆ ಅನ್ನೋಕ್ಕೊಂದು ಎಕ್ಸಾಂಪಲ್ಲು. ನಮಗೆ ಏನು ಅಂದರೆ ಬೇಕಾದ್ದನ್ನು ಕೊಡಬಾರ್ದು, ಬೇಕಾದ್ದು ಸಿಗ್ತಾ ಹೋದ್ರೆ ನಾವು ಮಾಡಲ್ಲ. ನಾವು ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ ತಿಳ್ಕೊಳ್ಳಿ, ಅವರ ಅಪ್ರಂಗ್ ಮಾಡಿ ತೋರಿಸ್ತೀವಿ. ಅದು ಭಾರತದ ಶಕ್ತಿ, ಅದು ಭಾರತದ ಹಿರಿಮೆ ಗರಿಮೆ, ಅದು ಭಾರತದ ಸಾಮರ್ಥ್ಯ.